ಎರಡೂ ಕಡೆ ಅಪ್ಲಿಕೇಶನ್ ಹಾಕಿದ್ದು ಸರ್ ನೀಟಿಗೆ ಹಾಕ್ಬಿಡಪ್ಪ ಅಂತ ಹೇಳಕ್ಕೆ ಯಾರಿಗೂ ಆಗೋದಿಲ್ಲ. ಅಲ್ಲಿ ಹಾಗೆ ಒಂದಿನ ಬೈ ಚಾನ್ಸ್ ತಪ್ಪಿದ್ರೆ ಉಳಿದ್ರೆ ಆ ಹುಡುಗರನ್ನ ಎಲ್ಲ ಅದರೊಂದು ಸೀಕ್ರೆಸಿ ಮೇಂಟೈನ್ ಮಾಡ್ಕೊಂಡು ಹೋಗುವಂಥ ಇರ್ತದೆ. ಕೀ ಹೊರಡೋದು ಅಥವಾ ಈ ಒಂದು ಅದನ್ನು ಯಾಕೆ ತಿಳಿದಂಗೆ ಪಾಸ್ವರ್ಡ್ ಹಾಕಿರ್ತಾರೆ, ಲಾಗಿನ್ ಹಾಕಿರ್ತಾರೆ ಅಭ್ಯರ್ಥಿಗಳಿಗೆ, ಅವು ಗೌಪ್ಯ ಕೀ ಅಂತ ಇರ್ತದೆ. ಅವುಗಳನ್ನ ಡಿಸ್ಕ್ಲೋಸ್ ಮಾಡಿ ಎರಡೂ ಕಡೆ ಉಳಿಯುವಂಗೆ ನೋಡ್ಕೊಂಡು ಹೋಗುವಂಥ ಈ ಕೋಚಿಂಗ್ ಸೆಂಟರ್ಗಳು ಮಾಡಿದ್ದೀನಿ. ಈಗಾಗಲೇ ಮಧ್ಯವರ್ತಿಗಳಿಗೆ ಅದರ ಪಾತ್ರ ಅದ ಅಂತೇಳಿ ಸಾಬೀತು ಆಗ್ಯದ. ಅದು KEA ಅಂದರೆ ಎಚ್ ಪ್ರಸನ್ನ ಕಾರ್ಯನಿರ್ವಾಹಕ ನಿರ್ದೇಶಕರು ಇದ್ದವರು ಪೊಲೀಸರಿಗೆ ಇಲ್ಲಿ ಮಧ್ಯವರ್ತಿಗಳ ಪಾತ್ರ ಸಾಬೀತಾಗಿದೆ ಸ್ವತಃ ಅವರು ಒಪ್ಕೊಳ್ತಾ ಇದ್ದಾರೆ. ಯಾರು ಈ ಒಂದು ಕಾರ್ಯನಿರ್ವಾಹಕ ನಿರ್ದೇಶಕರು ಎಚ್ ಪ್ರಸನ್ನ ಅನ್ನುವಂಥವ್ರು ಅವರು ಈ ಮಧ್ಯವರ್ತಿಗಳಾಗ್ತಾ ಇದ್ದಾರೆ. ಇವರಿಂದಾಗಿ KEA ಪರೀಕ್ಷೆ ಈ ವ್ಯಕ್ತಿಗಳಿಂದಾಗಿ ತನ್ನ ಪವಿತ್ರತೆ ಕಳೆದುಕೊಳ್ತಾ ಇದೆ. ಅಂದರೆ ಎರಡೂ ಕಡೆ ಉಳಿಯುವಾಗ ತಮ್ಮ ಪ್ರೈವೇಟ್ದವ್ರಿಗೆ ತಮ್ಮ ಹೆಲ್ತ್ ಶೀಟ್ ಉಳಿದಪ್ಪ ಅಂದ್ರೆ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಂತಹ ಈ BE ಅಥವಾ ಮತ್ತೊಂದು ಅಥವಾ AI ಬಂದರೆ ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿ ಅದ್ರ ಇನ್ನೂರು ಕೆಲವೊಂದು ಕೋರ್ಸ್ಗಳು ಅಂತಂದು ಅಲ್ಲೇ 50 ಲಕ್ಷ 60 ಲಕ್ಷ ಸೀಟ್ ತೊಗೊಳ್ಳುವಂಥದ್ದು. ಮತ್ತು ಆ ಸಂದರ್ಭದಲ್ಲಿ ಒಂದೇಳೆ ಸಹಜ ಎಲ್ಲರಿಗೂ ನಾನು ಡಾಕ್ಟರ್ ಆಗಬೇಕು ಅಂತ ಪ್ರತಿಯೊಬ್ಬ ವ್ಯಕ್ತಿಯ ಹೆಚ್ಚು ಕಡಿಮೆ ಪ್ರತಿಭಾವಂತ ವ್ಯಕ್ತಿಯ ಕನಸೇನಪ್ಪ ಅಂದ್ರೆ ಡಾಕ್ಟರ್ ಆಗಬೇಕು. ಮತ್ತು ನಾವು ನೋಡ್ತಾ ಇದ್ವಿ ಡಾಕ್ಟರ್ ಆದವರು ಕೆಲವು ಸಮಯದಲ್ಲಿ ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡು, ಮನೆಗಳು ಕಟ್ಕೊಂಡು, ಕಾರ್ಗಳು ಕಟ್ಕೊಂಡು, ಸುಂದರವಾದ ಹೆಂಡರನ್ನು ಮಾಡಿಕೊಂಡು ಅಡ್ಡಾಡೋದು ನೋಡಿದಾಗ ಸಹಜ ಎಲ್ಲರಿಗೂ ಹೇಳ್ತದೆ ನಾನು ಆಗಬೇಕಲ್ಲಪ್ಪ ಡಾಕ್ಟ್ರು, ಇಂಜಿನಿಯರ್ ಆಗಬೇಕಲ್ಲಪ್ಪ ಅಂತೇಳಿ. ಆ ನೆಲೆಯಲ್ಲೇ ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸು, ಹೈಯರ್ ಕ್ಲಾಸ್ ಜನ ಏನೇನೋ ಗದ್ದಲ ಮಾಡೋದು. ಈ ಕೋಚಿಂಗ್ ಸೆಂಟರ್ದವ್ರು ತಮಗೆ ಬಂದು ಹೆಚ್ಚು ಬರಲ್ಲಪ್ಪ ಅನ್ನೋ ಆಕರ್ಷಣೆ ತೋರಿಸುವಾಗ ಇವರು ಅಲ್ಲಿ ಕೆಲವೊಂದಿಷ್ಟು ಹುಡುಗರು ಏನೋ ಫೇಲ್ ಆಗಿರ್ತಾರೆ. ಕೆಲವೊಮ್ಮೆ ಲಾಸ್ಟಿಗೆ ಬಂದು ಈ ನೀಡಿದೊಳಗೆ ಅಂಥ ವಿದ್ಯಾರ್ಥಿಗಳಿಗೆ ಮತ್ತು ನೀವು ಒಂದು ಲಾಂಗ್ ಟರ್ಮ್ ಕೋರ್ಸ್ ತೋರಿ ಅಂತೇಳಿ ದುಡ್ಡು ಕೊಟ್ಟು ಮತ್ತೇನೋ ಮಾಡಿ ಮತ್ತು ಅವ್ರನ್ನ ಅಲ್ಲಿ ಕಳಿಸಿ ಆ ಸೀಟ್ ಉಳಿತಾವಲ್ಲ ಅವುಗಳನ್ನ ತಾವು ಮಾರ್ಕೊಳ್ಳುವಂಥದ್ದು. ಇದು ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ಕರ್ನಾಟಕ